ಶ್ರೀಕೃಷ್ಣ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಉರಿ ಬಿಸಿಲಿನ ನಡುವೆ ಸರತಿಯ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿತ್ತು. ಇದೀಗ ಪರ್ಯಾಯ ಶೀರೂರು ಮಠ ಭಕ್ತರ ಅನುಕೂಲಕ್ಕಾಗಿ ಹೊಸ ವ್ಯವಸ್ಥೆ ಮಾಡಿದ್ದು, ಶಾಶ್ವತ ಮೇಲ್ಛಾವಣಿ ಅಳವಡಿಸುವ ಮೂಲಕ ಭಕ್ತರಿಗೆ ಸ್ವಲ್ಪ ಸಮಾಧಾನ ನೀಡಿದೆ. ತುಂಬ ಸೆಕೆ ಇದೆ, ಹಾಗಾಗಿ ತುಂಬ ಬಿಸಿಲಲ್ಲಿ ಎಲ್ಲ ನಿಂತುಕೊಳ್ತಾ ಇದೆ. ಇದನ್ನೆಲ್ಲ ಗಮನಿಸಿದಂತಹ ಶ್ರೀಪಾದರು ಅವರಿಗೆ ಸ್ವಲ್ಪ ನೆರಳನ್ನು ಕೊಡಬೇಕು. ಯಾಕೆ ಕೇಳಿದ್ರೆ ಅದು ಬಿಸಿಲ ಕಾಲದಲ್ಲಿಯೂ ಕಷ್ಟ, ಮಳೆಗಾಲದಲ್ಲಿಯೂ ಕಷ್ಟ. ಮಳೆ ಬರುವಾಗ ಮಳೆ ಬರ್ತದೆ ಅಂತ ಆಯಿತು, ಬಿಸಿಲು ಕಾಲದಲ್ಲಿ ಸೆಕೆ ಆಗ್ತದೆ ಅಂತ ಆಯಿತು. ಅದಕ್ಕೋಸ್ಕರ ದರ್ಶನದ ಕ್ಯೂ ಸಿಸ್ಟಮ್ ಮಾಡಿ, ಆಮೇಲೆ ಇಷ್ಟವರೆಗೆ ಇತ್ತು, ಒಂದು ವ್ಯವಸ್ಥಿತವಾಗಿರಲಿಲ್ಲ. ಅಂದರೆ ಕೆಲವು ಒಳಗಿಂದ ಬರುವುದು, ಆ ಕಡೆಯಿಂದ ಬರುವುದು, ಈ ಕಡೆಯಿಂದ ಬರುವುದು ಅಂತಿತ್ತು. ಇಲ್ಲಿ ಕೃಷ್ಣ ಮಠದಲ್ಲಿ ಹೀಗೆ ದರ್ಶನ ಮಾಡಬೇಕು ಎನ್ನುವಂಥದ್ದು ಒಂದು ನಿಯಮ ಇದೆ, ಶಾಸ್ತ್ರ ನಿಯಮ. ಅದು ಇವತ್ತು ನೀವು ಪರ್ಯಾಯ ಕಾಲದಲ್ಲಿ ಗುರುಗಳು ಪ್ರಥಮ ಪೀಠಾರೋಹಣ ಎಲ್ಲ ಮಾಡಬೇಕಾದ್ರೆ ಮೊದಲು ಬಂದು ಧೂಳಿ ದರ್ಶನ ಮಾಡುವಂಥದ್ದು ಮೊದಲು ಕನಕನ ಕಿಂಡಿಯಲ್ಲಿ ಕೃಷ್ಣನ. ಹಾಗಾಗಿ ಕನಕದಾಸರ ನೆನಪನ್ನು ಮಾಡಿಕೊಳ್ಬೇಕು. ಒಬ್ಬ ಭಕ್ತನಿಗೆ ಉಳಿದ ದೇವರು ಕೇಳಿದರೆ ಅದು ಉಡುಪಿಯ ಕೃಷ್ಣ. ಹಾಗಾಗಿ ಕನಕದಾಸರ ಪುರತಃ ಎದುರುಗಡೆಯಿಂದ ಕೃಷ್ಣನ ದರ್ಶನ ಮಾಡಬೇಕು. ಅಲ್ಲಿ 3 ಕಿಂಡಿ ಇದೆ, ಅದರಿಂದ 3 ತಾಪತ್ರಯಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ. ಹಾಗಾಗಿ ಮೊದಲು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡಬೇಕು. ಅದರ ಬಳಿಕ ಚಂದ್ರಮೌಳೀಶ್ವರನಲ್ಲಿ ಹೋಗಿ ಉಡುಪಿಯ ಅಧಿದೇವತೆ, ಉಡುಪಿಯಿಂದ ಹೆಸರು ಬರಲಿಕ್ಕೆ ಆ ರುದ್ರದೇವರು ಕಾರಣ. ಹಾಗಾಗಿ ಚಂದ್ರ ತಪಸ್ಸು ಮಾಡಿದ ಜಾಗ ಚಂದ್ರಮೌಳೀಶ್ವರ ದರ್ಶನ ಆಗಿ ಅದರ ಬಳಿಕ ಅನಂತೇಶ್ವರ ದರ್ಶನ. ಇಲ್ಲಿ ಮೊದಲಿದ್ದ ದೇವರು ಯಾರು ಕೇಳಿದರೆ ಅನಂತಾಸರ. ಹಾಗಾಗಿ ಅಲ್ಲಿ ದರ್ಶನ ಮಾಡಿ ಆಚಾರ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬಳಿಕ ಕೃಷ್ಣ ಮಠದ ಒಳಗೆ ಹೋಗಿ ನವಗ್ರಹ ಕಿಂಡಿಯಲ್ಲಿ ದರ್ಶನ ಮಾಡಬೇಕು ಅಂತ. ಒಳಗೆ ಪೂಜೆ ಮಾಡುವ ಯತಿಗಳು ಕೂಡ ದರ್ಶನಕ್ಕೆ ಹೊರಗಡೆ ಬಂದು ನವಗ್ರಹ ಕಿಂಡಿಯಲ್ಲೇ ದರ್ಶನ ಮಾಡುವುದು. ಹಾಗಾಗಿ 9 ರೀತಿಯಾದಂತಹ ಗ್ರಹಗಳ ದೋಷಗಳಿದ್ದರೂ ಕೂಡ ಅದರಲ್ಲಿ ಪರಿಹಾರ ಆಗುತ್ತೆ. ಕುಜ, ಶನಿ, ಕೇತು, ರಾಹು, ಇದೆಲ್ಲ ದೋಷಗಳು ಪರಿಹಾರ ಆಗುತ್ತೆ. ನವವಿಧ ಭಕ್ತಿಯಿಂದ ನೋಡಬೇಕು ಅಂತ. ಹಾಗಾಗಿ ನವಗ್ರಹ ಕಿಂಡಿಯಲ್ಲಿ ಭಗವಂತನ ದರ್ಶನ ಮಾಡಿ ಬಳಿಕ ಅಯೋಧ್ಯೆಯಿಂದ ಬಂದಂತಹ ಯಾವ ಪ್ರಾಣದೇವರಿದ್ದಾರೆ ಅವರ ದರ್ಶನವನ್ನು ಮಾಡಿ, ಗರುಡ ದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಮತ್ತೆ ಹೊರಗೆ ಹೋಗುವಂತಹ ಒಂದು ಪದ್ಧತಿ. ಹಾಗಾಗಿ ಜನ ಜಾಸ್ತಿ ಬರ್ತಾ ಇರುವಾಗ ಇಂಥದ್ದೆಲ್ಲ ಆಗುತ್ತಾ ಇದೆ. ಅದಕ್ಕೋಸ್ಕರ ಅವಕಾಶವನ್ನು ಕಲ್ಪಿಸುವುದಕ್ಕೋಸ್ಕರ ಕನಕನ ಕಿಂಡಿಯ ಬಳಿಯಲ್ಲೇ ಒಂದು ಕ್ಯೂ ಸಿಸ್ಟಮ್ ಅನ್ನು ಮಾಡಿದ್ದೇವೆ. ಅಲ್ಲಿ VIP ಅಥವಾ ಸೇವಾಕರ್ತರುಗಳು ಅಥವಾ ಊರಿನವರೆಲ್ಲ ಬಂದರೆ ಅಲ್ಲಿ ಸಾಗಿ ಆಮೇಲೆ ಕೃಷ್ಣನ ದರ್ಶನವನ್ನು ಒಳಗೆ ನವಗ್ರಹ ಕಿಂಡಿಯಲ್ಲಿ ದರ್ಶನ ಮಾಡಿ ಹೊರಗೆ ಹೋಗಲಿ ಅಂತ. ದೂರದಿಂದ ಬಂದವರೆಲ್ಲ ಪಾರ್ಕಿಂಗ್ ಏರಿಯಾದಿಂದ ಬರ್ತಾರೆ. ಹಾಗಾಗಿ ಗೀತಾಮಂದಿರದ ಕಡೆಯಿಂದ ಪ್ರವೇಶ ಮಾಡಿದರೆ ಅವರು ಸೀದಾ ಕಾಣಿಯೂರು ಮಠದ ಎದುರುಗಡೆಯಿಂದ ಬಂದು ಸರೋವರದ ಮೇಲೆ ಬಂದು ಕೃಷ್ಣ ಮಠವನ್ನು ಅವರು ಪ್ರವೇಶ ಮಾಡ್ತಾರೆ. ಹಾಗಾಗಿ ಪರ ಊರಿನವರಿಗಾಗಿ ಊರಿನವರಿಗಾಗಿ ಕ್ಲಾಶ್ ಆಗಬಾರದು ಅಥವಾ ಒಂದು ಜನಸಮ್ಮರ್ದ ಆಗಬಾರದು ಅಂತ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಂದೆ ಊರಿನವರು ಹೇಳ್ತಾರೆ, ನಮಗೆ ಪ್ರತಿನಿತ್ಯ ಅರ್ಧ ಗಂಟೆ, 1 ಗಂಟೆ, 3/4 ಗಂಟೆ ಕ್ಯೂ ಅಲ್ಲಿ ನಿಂತು ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ನಿತ್ಯ ಬರುವವರು, ನಮಗೆ ಆದಷ್ಟು ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಹೇಳಿದರು. ನನಗೆ ಸಮಸ್ಯೆಯನ್ನು ಕೇಳಿದರೆ ಯಾರು ಊರಿನವರು, ಯಾರು ನಿತ್ಯ ಬರುವವರು, ಯಾರು ಪರ ಊರಿನವರು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಬೇಕೆನ್ನುವ ದೃಷ್ಟಿಯಿಂದ ಒಂದು ಕಾರ್ಡ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಡನ್ನು ನಾವು ನೋಡಿ ಅಥವಾ ವೆರಿಫಿಕೇಷನ್ ಮಾಡಿ ಇವರು ನಿತ್ಯ ಬರುವವರ, ಊರಿನವರ ಅಥವಾ ಅವರದ್ದು. ಯಾಕೆ ಕೇಳಿದ್ರೆ ಬೆಂಗಳೂರಿನಿಂದ ಬಂದು ಇಲ್ಲೇ ಸೆಟ್ಲ್ ಆದವರು ಇರ್ತಾರೆ ಕೆಲವೆಲ್ಲ, ಅವರು ಈ ಊರಿನವರಲ್ಲ, ಆದರೆ ಕೃಷ್ಣನಿಗೋಸ್ಕರ ಇಲ್ಲಿ ಮನೆ ತಗೊಂಡು ಜಾಗ ತಗೊಂಡು ಕೂತವರು ಇರ್ತಾರೆ. ಅವರು ನಿತ್ಯ ಬರಬೇಕು ಅಂತ ಅಪೇಕ್ಷಿಸ್ತಾರೆ. ಆಗ ಅವರಿಗೆ ಆ ಕಾರ್ಡನ್ನು ಕೊಟ್ಟರೆ ಅವರು ಅದನ್ನು ಹಿಡ್ಕೊಂಡು ಬಂದರೆ ಆಯಿತು. ಇಲ್ಲದಿದ್ದರೆ ಏನಾಗ್ತದೆ ಕೇಳಿದರೆ ಹೊರಗಡೆ ಇರುವಂಥ ಸೆಕ್ಯೂರಿಟಿ ಚೇಂಜ್ ಆಗ್ತಾ ಇರ್ತದೆ. ಪಾಪ ನೀವು ನಿತ್ಯವೂ ಬರ್ತೀರಿ, ಆದರೆ ಅವರಿಗೆ ಗುರ್ತ ಇರೋದಿಲ್ಲ, ಇನ್ನೊಬ್ಬ ಬಂದಾಗ ಸಮಸ್ಯೆ ಆಗಿಬಿಡ್ತದೆ. ಹಾಗಾಗಿ ಅಂಥದ್ದೆಲ್ಲ ಆಗಬಾರದು ಎನ್ನುವ ದೃಷ್ಟಿಯಿಂದ ಅದನ್ನೊಂದು ಕಾರ್ಡ್ ಅವರಿಗೆ ಕೊಟ್ಟು, ಐಡೆಂಟಿಕೇಟ್ ಒಂದು ಕಾರ್ಡ್ ಕೊಡುವಂಥದ್ದು ಕೊಟ್ಟು ಅವರು ಕೂಡ ಇದರಲ್ಲಿ ದರ್ಶನಕ್ಕೆ ಹೋದಾಗ ಯಾವ ಸಮಸ್ಯೆಯೂ ಬರೋದಿಲ್ಲ. ಎದುರುಗಡೆಯಿಂದ ಬಂದು ಹಿಂಬದಿನಿಂದ ಅವರು ಎಕ್ಸಿಟ್ ಆಗುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇಂತಹ ಒಂದು ಇದರಿಂದಾಗಿ ನೆರಳು ಇರ್ತದೆ, ಫ್ಯಾನ್, ಲೈಟು ಇತ್ಯಾದಿ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಕ್ಯೂ ಅಲ್ಲೇ ಬಂದರೆ ಅವರಿಗೂ ಅನುಕೂಲ, ನಮಗೂ ಅನುಕೂಲ. ಹಾಗಾಗಿ ಎಲ್ಲರೂ ಕೂಡ ಭಕ್ತರು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಕರೆಸಿಕೊಂಡು ಸ್ವಲ್ಪ ಶಾಂತರಾಗಬೇಕು ಅಂತ ಭಕ್ತರೆಲ್ಲ. ಹಾಗಾಗಿ ಕೃಷ್ಣ ದರ್ಶನದ ಅನುಗ್ರಹವನ್ನು ಪಡಬೇಕು. ಊರಿನವರಿಗೆ ಒಂದು ವಿನಂತಿಯನ್ನು ಕೇಳಿದರೆ ಆದಷ್ಟು ಮಧ್ಯಾಹ್ನ ಮೇಲೆ ಬಂದರೆ ಒಳ್ಳೆಯದು. ಒಂದು 2 ರಿಂದ 5 ಗಂಟೆ ಒಳಗೆ ಡ್ಯೂರೇಷನಲ್ಲಿ ಬಂದರೆ ಸ್ವಲ್ಪ ಜನಸಮ್ಮರ್ದ ಕಡಿಮೆ ಇರ್ತದೆ. ಯಾಕೆ ಅದು ಬೆಳಿಗ್ಗೆ ಎಷ್ಟಾಗುತ್ತೆ ಕೇಳಿದರೆ ಅಲಂಕಾರಕ್ಕೋಸ್ಕರ ಬಾಗಿಲು ಹಾಕ್ತೇವೆ ನಾವು. ಆಮೇಲೆ ಸ್ವಾಮಿಗಳು ಮಡಿಯಲ್ಲಿ ಪೂಜೆಗೆ ಸುತ್ತು ಬರುವಾಗ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡ್ತೇವೆ. ಹಾಗಾಗಿ ಅಲ್ಲಿ ಆ ಟೈಮಲ್ಲಿ ಹೊರಗಡೆ ಜನ ತುಂಬ ನಿಂತಿರ್ತಾರೆ. ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅಲ್ಲ ನೀವು ಅವರಿಗೆ ಬಿಡ್ತೀರಿ, ನಮಗೆ ಬಿಡೋದಿಲ್ಲ, ಊರಿನವರಿಗೆ ಬಿಟ್ರಿ ಅಂತ. ಅದಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಬಂದರೆ
ಆಗ ಅಂತಹ ಒಂದು ಯಾವ ಒಂದು ಅವ್ಯವಸ್ಥೆ ಆಗಲಿಕ್ಕಿಲ್ಲ. ಹಾಗಾಗಿ ಊರಿನವರು ಕೂಡ ಮಧ್ಯಾಹ್ನ 2ರಿಂದ ಒಂದು 5 ಗಂಟೆವರೆಗೆ ಈ ಡ್ಯೂರೇಷನ್ನಲ್ಲಿಯೇ ದರ್ಶನಕ್ಕೆ ಬಂದರೆ ಸ್ವಲ್ಪ ನಮಗೂ ಅನುಕೂಲ, ಅವರಿಗೂ ಅನುಕೂಲ ಅಂತ ನಮ್ಮ ಅಪೇಕ್ಷೆ.